ಹಲೋ ಎವ್ರಿವನ್, ಇವತ್ತು ನಾವು ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು ಕುಂದಾಪುರಕ್ಕೆ. ನೆಕ್ಸ್ಟ್ ಡೇ ನಮ್ಮದು ಕೊಡಚಾದ್ರಿ ಟ್ರೆಕ್ಕಿಂಗ್ ಪ್ಲ್ಯಾನ್ ಇದೆ. ಹಾಗಾಗಿ ನಾನು ಮತ್ತು ಬ್ರೋ ಇಬ್ಬರು ಕೂಡ ಅಭಿಮನೆಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಈ ವ್ಲಾಗಲ್ಲಿ ನಮ್ಮ ಜರ್ನಿ ಹೇಗಿತ್ತು ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಲಾಸ್ಟ್ ಮೂಮೆಂಟ್ಗೆ ಹೇಳಿದ್ದು ಬಾ ಹೋಗು ಅನ್ಕೊಂಡು ಅವನು ಬರುದಿಲ್ಲ ಅಂತ ಕೂತಿದ್ದ. ಮತ್ ಲಾಸ್ಟ್ ಮೂಮೆಂಟ್ ನೀ ಕಾಲ್ ಮಾಡ್ದೆ ನೋಡು, ಅವಾಗ ಹೇಳ್ದ ಹೋಗುವ ಅನ್ಕೊಂಡು. ಮತ್ತೆ ಅಪ್ಪ ಹೋಗಿ ಹೈ ಸಿಕ್ಕಿದ್ ಡ್ರೆಸ್ ಹಾಕೋ ಬಂದಿದ್ದು. ನೋಡಿ ಗಾಯ್ಸ್, ನಮ್ಮನ್ ಕರ್ಕೊಂಡು ಹೋಗ್ಲಿಕ್ಕೆ ಅಭಿ ಗುಡ್ಡ ಮಾಡಿ ಅವ್ರು ಬಂದಿದ್ರು. ಅಭಿ ನಮ್ಮ ಯೂಟ್ಯೂಬರ್ ಸುಜಾತ ಅವರೇ, ಏನ್ ಹೇಳ್ಬೇಕು? ಮೊಬೈಲ್ ಮಾಡ್ತೀರಿ ಸುಮ್ಮನೆ. मस्त जोक मारा रे या हाथ सगळे हलकट हाथ ಸರ್, ನಮ್ಮ ಯೂಟ್ಯೂಬರ್ ಸುಜಾತ, ನಾನು ಮೊನ್ನೆ ನಿಮ್ಗೊಂದು ವಿಡಿಯೋ ತೋರ್ಸ್ನಲ್ಲ ಬ್ಲಾಗ ಮಾಡಿದ್ದೀವ್ರೆ. ಅವ್ರ ಹಣೆ ದೊಡ್ಡದು ಬರ್ತದ ಆಯ್ತಾ? ಸಿಕ್ಕ 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 ಅವಾಗಿದೆ ನಿಂಗೆ ಸಿಗಂಗಿಲ್ಲ. ಜಗಣ್ಣ ಸ್ಮೈಲ್. ಪಲ್ಲವಿ ಅಂತ ಏಡಿ ಹಿಡಿಲಿಕ್ಕೆ ಹೋಗು. ಪಲ್ಲವಿ ಅಂತ ಏಡಿ ಹಿಡಿಲಿಕ್ಕೆ ಹೋಗು. ಎಲ್ರಿ ಫೋಕಸ್. ಹಾಯ್ ಸೇ ಹಾಯ್ ಮಹೇಶ್ ಸರ್ ಹಾಯ್. ನಂಗೆ ಟ್ರಕ್ಕಿಂಗ್ ಮಾಡೋದಿಲ್ಲ, ಎಲ್ಲ ಕೈದಿಗಳಿಗೆ ಕರ್ಕೊಂಡು. ನೀವ್ ಮಾಡೋದಿಲ್ಲ ಜಗಣ್ಣ. ಆತರ ಇಟ್ಕೊಂಡ್ರೆ ಹಾಗೆ ಇಟ್ಕೋಬೇಕು. ಇದೇನು ತಗೊಳ್ಳಿ. ಸ್ಮೈಲ್ ಪ್ಲೀಸ್. ನಮ್ಮ ರ್ಯಾಂಬೋ ರಾಣಿ, ನಮ್ಮ ಸುಕ್ಕು ಸಾರ, ನಮ್ಮ ಚೈತನ್ಯ ಅವರು. ಹಾಗೆಯೇ ಮಾರ್ನಿಂಗ್ ಎಲ್ಲರೂ ಕೂಡ ಬೇಗನೆ ಎದ್ದಿದ್ವಿ. ಹೊಟ್ಟೆ ಹಸಿವಾಗ್ತಾ ಇತ್ತು. ಸೊ ಮೊದಲಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಿ. ಇದೇ ದಾರಿ ಎಲ್ಲ ಸಲ ಗಟ್ಟಿ ಕೂತ್ಕೊಳ್ಳಿ ಅಕ್ಕ. ಯಾಕೆ? ಲಾಸ್ಟ್ ಟೈಮ್ ಹೊತ್ತಲೇ ಅಯ್ಯೋ ತಿಂಡಿ ಬಿತ್ತು. ತಿಂಡಿ ಬಿಡ, ಗಾಡಿ ಹೊತ್ತದಿಲ್ಲ ನೀನು. ತಿಂಡಿ ಬಿತ್ತು ಅಂದ್ರೆ ಲಾಸ್ಟ್ ಟೈಮ್ ಅವ್ರು ಹೊತ್ತಲೇ ಇಲ್ಲ ಗಾಡಿ. ಮಗಳಿಗೆ ಆಮೇಲೆ ತಿನ್ಲಿಕ್ಬೇಕಲ್ಲಿ. ಮತ್ತೆ ತಿಂಡಿ ಬಿತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಲೋ ಗೈಸ್, ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವೆಲ್ಲ ಶಿವರಾತ್ರಿ ಪ್ರಯುಕ್ತ ಕೊಡಚಾದ್ರಿ ಬಂದಿದ್ದೀವಿ. ಸೊ ಪಲ್ಲವಿ, ಸುಕೇಶ್ ಮತ್ತೆ ಜಗಣ್ಣ ಇವರೆಲ್ಲ ಶಿವರಾತ್ರಿ ಪ್ರಯುಕ್ತ ಎಷ್ಟು 3 ಇಯರ್ಸ್ ಆಯ್ತಾ? ನೀವು 2 ಇಯರ್ಸ್ ಅಲ್ಲ, ಇವ್ರು 2 ಇಯರ್ಸ್ ಆಯಿತು. ನೆಕ್ಸ್ಟ್ ನಮ್ಮದು ಮೇನ್ ಈ ಒಂದು ಜರ್ನಿಗೆ ಯಾರು ಇವತ್ತು ಇಂಟ್ರೊಡ್ಯೂಸ್ ಅವರೊಬ್ಬರೇ ಅಲ್ಲ, ಮತ್ತೆಲ್ಲ ಅವ್ರು ಎಂತ ಅಂತ ಹೇಳಿದ್ದೆ ಅವ್ರು ನೀನು ನೀನು ಇಂಟ್ರೊಡ್ಯೂಸ್ ಮಾಡಬೇಕು. ಅವ್ರು ಹೇಗೆ ಮಾಡ್ಕೊಳ್ತಾರೆ? ನಮ್ಮ ಆತ್ಮೀಯ ಸ್ನೇಹಿತರು. ಪೋಸ್ಟ್ ಎಲ್ಲ ಬೇಡ ನೀವು ಇಂಟ್ರೊಡ್ಯೂಸ್. ಇವರು ಮತ್ತೆ ಇವರಿಬ್ರು. ಮಾತಾಡೀಗ ಮಾತಾಡ. ಅವ ಅಣ್ಣ ಸಾಕಾಯ್ತ, ಅಣ್ಣ ಸಾಕಾಯ್ತು. ಅಲ್ಲಿ ಹೋದ್ಮೇಲೆ ಅಲ್ಲಿ ನಮ್ಮ ಅಪ್ಪನ ಮನೆ ಕಾಣಿಸ್ತಾ ಇದೆ ಅಂತ ಬರಲ್ಲ, ನಾನು ನಾಳೆ ಬರ್ತೀನಿ. ಹೊಳೆ ನೀರು ಇದು ಮೇಲಿನಿಂದ ಎಲ್ಲಿ ಹೋಯ್ತಿದಂಗ ಮಾಡ್ತಾರ ಅಂತ ನಂಗೆ ಹೆದರಿಕೆ. ಮಾಡಿದ್ರೆ ಅವಳೊಬ್ಳೆ. ಇಲ್ಲಿ ಬರುವಾಗ 9:10 ಸ್ಲೋ ನೀನು. ಮೊಬೈಲ್ ಚೆಬಿ ಹಾಕಿ. ಗೈಸ್, ನಮ್ಮದ್ರಲ್ಲಿ ಒಂದು ಬ್ಯಾಟ್ರಿ ಡೌನ್ ಆಗಿದೆ, ಮೇಲೆ ಹೋಗ್ತಾ ಇಲ್ಲ. ಗೈಸ್, ಇಲ್ಲೆಲ್ಲ ಹತ್ತಿ ಇಳಿಲಿಕ್ಕೆ ಸ್ಟೆಪ್ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ. ಇವು ನೋಡಿ ಇಲ್ಲೆಲ್ಲ ಹೇಗಿದೆ ಅಂತ. ಈ ದಾರಿಗೆ ಹೆಂಗ್ ಹೋಗ್ತಾವ? ನಿನ್ನೆ ನಾನು ಕರ್ಕೊಂಡು ಬಂದಿದ್ದೆ, ನೀ ನನ್ ಕರ್ಕೊಂಡು ಬಂದಿಲ್ಲ. ಬರುವಾಗ ಹೆಂಗ ಗೊತ್ತಾ,
ಅಣ್ಣ ನಾನು ನಾಳೆ ಬರ್ತೆ ಅಣ್ಣ, ನಂಗೆ ಆಗಲ್ಲ ಇವತ್ತು. ನಾನು ನಾಳೆ ಬರ್ತೆ. ಇಲ್ಲಿ ಫುಲ್ ಜಾರ್ಕೊಂಡು ಹೋಗ್ತೀವಂತ, ಗೊಜ್ಜು ಜಾಸ್ತಿ. ಎಲ್ಲ ಕಡೆ ಬಿದ್ದಿರು. ಹಾಯ್ ಗಾಯ್ಸ್, ಇವ್ರು ಸುಜಾತ ಅಂತ, BLLB ಫೈನಲ್ ಇಯರ್ಸ್ ನೆಕ್ಸ್ಟ್ ಇಯರ್ ಹೋಗ್ತಾರೆ. ಏನ್ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ನಂಗೊಂದು 10 ಯೂನಿಟ್ ರಕ್ತ ಕೊಡ್ತಿದ್ರು ಒಳ್ಳೆ ಆಗ್ತದೆ. ಗೈಸ್, ನಾವು ಹಾಫ್ ವೇಗೆ ಬಂದಿದ್ದೀವಿ. ಇನ್ನೂ 4 ಜನ ಇನ್ನೂ ಡೌನಲ್ಲೇ ಇದ್ದಾರೆ ಅಲ್ಲೇ. ಸೊ ಅವ್ರಿಗೆ ವೇಟ್ ಮಾಡಿಕೊಂಡು ನಾವಿಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಗೈಸ್, ಫೈನಲಿ ಜಗ್ಗಣ್ಣ ಆ್ಯಂಡ್ ಟೀಮ್. ಅವಳೆಲ್ಲಿ? ಇಲ್ಲಿವರೆಗೆ ಕರ್ಕೊಂಡು ಬಂದೆ, ನಾನೊಂದು ಹೆಜ್ಜೆ ಮಾಡ್ರು ಇಷ್ಟು ಕಷ್ಟ ಆಗ್ತಿರಲ್ಲ. ನಂಗೆ ಡೌಟ್ ಇದ್ದದ್ದು ಇವ್ರ ಮೇಲೆ. ಹೌದು, ಉಲ್ಟಾ ಆಯ್ತಲ್ಲ, ಪಕ್ಕ ಉಲ್ಟಾ. ಇವರೇ ಬಂದ್ರು. ಮುಖದಲ್ಲಿ ಚೈತನ್ಯ ಉಂಟು, ದೇಹದಲ್ಲಿ ಗೈಸ್, ಇಲ್ಲಿ ನೋಡಿ, ಲೇಟ್ ಕಮ್ಮರ್. ಇವರಿಗೋಸ್ಕರನೇ ಹಾಫ್ ಆನ್ ಅವರ್ ವೇಟ್ ಮಾಡಿದ್ದೀವಿ ಇಲ್ಲೇ. ಮಾಡಿ ಮಾಡಿ ಈಗ ಬಂದ್ರು ಕಾಣಿ. ಫೈನಲಿ ಅದೇ ಹೇಳು, ಸಾಧಿಸ್ಬಿಟ್ವಿ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಲ್ಲ, ನೀವಿರ್ಲಿಲ್ಲ ಆಕ್ಚುಲಿ, ನಾನು ಔಟ್ ಎಲ್ಲ ಮಾಡಿದೆ ಅವಾಗ್ಲೇ. ಬನ್ನು ತಿಂದು ಈಗ ಏನೋ ಪುಷ್ಟಿ ಆಹಾರ ಬಿದ್ದು ಸ್ವಲ್ಪ ಶಕ್ತಿ ಬಂದಿದೆ. ಇಷ್ಟೊತ್ತಿಗೆ 4 ಕಿಲೋಮೀಟರ್ ಸ್ಕಿಪ್ ಆಗಿದೆ. ನೀವು ಲಾಗ್ ಬಗ್ಗೆ ನೀವು ಹೇಳಲಿಕ್ಕಿಲ್ಲ, ನೀವೇ ಲಾಸ್ಟ್ ಅಲ್ಲಿ ಇದ್ದಿದ್ದು ಆಕ್ಚುಲಿ. ಅವಳನ್ನು ಹಿಡ್ಕೊಂಡು ನಿನ್ನ ಹೇಳಿದ್ದು ಜಗಳ. ಪ್ರತಿ ಶಿವರಾತ್ರಿಗೂ ಇವರೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡೇ ಬರ್ತಾ ಇದ್ರು. ನಿನ್ನ ಗೊತ್ತುಂಟಲ್ಲ, ಅವರೇ ಆ ತ್ರಿಶೂಲದೊಂದು ಹೇಳಿದ್ರು. ಹೇಳ ಮಾರೆ, ಇಲ್ಲಿ ಏನು ಕತೆ ಖಾರ ಉಪ್ಪಿನ ಹಾ, ಮುಂದೆ ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ಹೇಳಿ, ಇಲ್ಲಿ ಸ್ಟೋರಿ ಹೇಳಿ ಸಾಕು. ನೀ ಅವಾಗ ಹೇಳ್ತಿದ್ದಿಲ್ಲ, ಏನು ಯಾರನ್ನು ಭಸ್ಮ ಮಾಡಿದ್ದು? ಸೂರ್ಯನ ವಧೆ ಮಾಡಿ ಮೂಕಾಸುರ ಭಸ್ಮ ಮಾಡೋದು. ಹಾ, ನಿಮ್ಗೆ ಸ್ಟೋರಿ ಗೊತ್ತಾ? ನನ್ನ ಸ್ಟೋರಿಯಾ? ಸ್ಟೋರಿ ನಿಮ್ಗೆ ತೆಕ್ಕೊಡ್ತೇಕ. ನನ್ನ ಸ್ಟೋರಿ ಗೊತ್ತು. ನಾನು ಹೋದ ಜನ್ಮದಲ್ಲಿ ಹಾ, ಅಂದ್ರೆ ಸಾವಿರಾರು ವರ್ಷ ಒಂದು ರಾಜ್ಯದ ರಾಜ ಆಗಿದೆ. ಯಾರು ನೀವಾ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹೆಸರೇನಾಗಿತ್ತು? ವಿಜಯ ರಾಜೇಂದ್ರ ಬಹದ್ದೂರ್. ಶಾಸನ ಎಲ್ಲ ಉಂಟು, ಮರ್ತೋಗಿದೆ ಅಷ್ಟೇ. ವಾಪಸ್ ಮಾಡುವಾಗ ಇಟ್ಕೋತಾರಲ್ಲ, ಹಾ ಹಾ ಅದ ಕೃಷಿ ಮನೆಗಳಲ್ಲಿ ನೀರು ಇಟ್ಕೊಂಡು ಕೂತಿರ್ತಾರಲ್ಲ, ಹಾ ಶಾಪ ಕೊಡುವಾಗ ನೀರು ಹಾಕ್ತಾರಲ್ಲ. ಹಾ ಹಾ, ನಾವು ಈಗ ಅದನ್ನ ತಗೊಂಡು ಹಾಗೆ ಏನಾದ್ರು ಮಾಡ್ಬೋದಂತ. ಕಮಂಡಲ ತೀರ್ಥ ನಾವತ್ತಿಲ್ಲ. ಇವನಿಗೆ ಗೊತ್ತಿದ್ರೆ ಇವನ್ ಬಾಯ್ ಬಿಡುದಿಲ್ಲ ಮಾರ. ಫೈನಲಿ ರೀಚ್ ಆದ್ವಿ. ಖುಷಿ ಆಗ್ತಾ ಇದೆ ನೋಡಿ ಗೈಸ್. ಫೈನಲಿ ಟೆಂಪಲ್ ಹತ್ರ ರೀಚ್ ಆದ್ವಿ. ಮೇನ್ ಟೆಂಪಲ್ ಎಲ್ಲ ನೋಡ್ಬಿಟ್ಟು ಈಗ ರಿಟರ್ನ್ ಆಗ್ತಾ ಇದ್ದೀವಿ. ಈಗ ಹೇಗಿದ್ರು ರಿಟರ್ನ್ ಅಲ್ಲ, ಪರವಾಗಿಲ್ಲ, ಅದು ಹೆಂಗಿದ್ರು ನಾವು ಹೋಗ್ತೀವಿ, ಅವರನ್ನೇ ರೀಚ್ ಆಗ್ತೀವಿ. ಫೈನಲಿ ಟಾಪಲ್ಲಿರೋ ಶಂಕರಾಚಾರ್ಯ ಅವ್ರ ಗುಡಿ ನೋಡಿಬಿಟ್ಟು ನೆಕ್ಸ್ಟ್ ರಿಟರ್ನ್ ಬರುವಾಗ ಹಾಗೆ ಶಿವರಾತ್ರಿ ಪ್ರಯುಕ್ತ ಪ್ರಸಾದ ಎಲ್ಲ ಇತ್ತು, ಅದನ್ನು ತಿಂದ್ಬಿಟ್ಟು ಹೊರಟ್ವಿ. ಗೈಸ್, ಇಟ್ಸ್ 2:30 ನಾವು. ನಾವೆಲ್ಲ ಈಗ ರಿಟರ್ನ್ ಆಗ್ತಾ ಇದ್ದೀವಿ.
ಅದರಲ್ಲೂ ಕೆಲವರು ಎಷ್ಟೋ ಜನ ಟೈರ್ಡ್ ಹಾಕ್ಕೊಂಡು ಇನ್ನೂ ಲಾಸ್ಟಲ್ಲೇ ಇದ್ದಾರೆ. ಸೊ ಈ ಒಂದು ಟ್ರಾವೆಲ್ ಸಕ್ಸಸ್ಫುಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಮಗ್ಗಿನಿಂದ ಈ ಮಗ್ಗಿಗೆ ಸವೀರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ ಬಿಸಿ ಕಾಫಿ ಬೇಕಾ? ಬೊಡ್ಚಿ. ಎಲ್ಲರೂ ಕೂಡ ರಿಟರ್ನ್ ಆದ್ವಿ. ಈಗ ಪಲ್ಲು ಮನೆಗೆ ಇಷ್ಟೊಂದು ಸತ್ತೋಗವ್ರೆ ಟ್ರಕ್ ಇಡುವಾಗ, ಈಗ ಬಂದವ್ರೆ ಏನೆಲ್ಲ ತಿನ್ಕೊಂಡು ಕಾಟ್ ಮೋಟು ಸ್ವಲ್ಪ ಜೀವ ಈಗ ಎನರ್ಜಿ ಬಂದು ಅಷ್ಟೇ. ಈಗ ಪಲ್ಲು ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲ ಆಗುದಿಲ್ಲ ಅಂತಾನೆ ಎಲ್ರು ಮುಗಿಸಿದ್ರು, ಮೇಲೆ ಕಂಪ್ಲೀಟ್ ಮಾಡಿದ್ರು. ಚೈತನ್ಯ ಮೇಲೆ ಹದ್ದಳಲ್ಲ, ಜಗಣಿ ಖುಷಿ ಆಯ್ತು. ಕರ್ಕ ಬಂದದ್ ಕರ್ ಹೋದ್ದಾಳ, ದೇವ್ರಿಗೆ ಇನ್ನ ಖುಷಿ ಆಯ್ತು. ಶಂಕರಾಚಾರ್ಯ ಒಂಥರ ಕೊಂಡ್ರೇನು. ಪಲ್ಲು ಮನೆಯಿಂದ ಡೈರೆಕ್ಟ್ ಆಗಿ ನಾವು ಈಗ ಅಭಿಯವರ ಮನೆಗೆ ಹೋಗ್ತಾ ಇದ್ದೀವಿ. ಪಲ್ಲು ಬಾಯ್. ಯಪ್ಪ ನಿದ್ದೆ ಜೋರ್ ಎಳಿತಾ ಉಂಟು ಮಾತ್ರ. ಅಭಿ ಬಾಯ್ ಬಾಯ್. ಫೈನಲಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನಾವು ಅದೇ ದಿನ ಮನೆಗೆ ಕೂಡ ರಿಟರ್ನ್ ಆದ್ವಿ. ಸೊ ಈ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.